ಹಲೋ ಗೈಸ್, ಹೇಗಿದ್ದೀರಾ? ಐ ಹೋಪ್ ಯು ಚೆನ್ನಾಗಿದ್ದೀರಾ ಅಂತ. ಇವತ್ತು ಬ್ಯಾಚುಲರ್ಸ್ಗಂತೂ ತುಂಬ ಸ್ಪೆಷಲ್ ಆಗಿರೋ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಸ್ ಗೈಸ್, ನಿಮಗೆ ಯಾವ ಅಡುಗೆನೂ ಬರಲ್ಲ ಅಂದರೂ ಅಟ್ಲೀಸ್ಟ್ ಈ ಗುಲಾಬ್ ಜಾಮೂನ್ ವಿದಿನ್ 15 ಮಿನಿಟ್ಸಲ್ಲಿ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ತುಂಬ ಖುಷಿ ಪಡಿಸ್ಬೋದು. ಗೈಸ್, ಲೆಟ್ಸ್ ಸ್ಟಾರ್ಟ್ ನಾವು. ವೆಲ್ಕಮ್ ಟು ಎವ್ರಿ ಒನ್. ಪ್ಲೀಸ್ ವಾಚ್ ಟಿಲ್ ಎಂಡ್ ಮೈ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಸ್ಮೈಲ್ ಬಿ ಫ್ಯಾಮಿಲಿ ಚಾನಲ್. ಗೈಸ್, ನಾನು ಫಸ್ಟ್ ಟೈಮ್ ಗುಲಾಬ್ ಜಾಮೂನ್ ಮಾಡ್ತಿದ್ದೀನಿ. ನನಗೆ ಹಿಂದೆ ಮಾಡಿ ಗೊತ್ತಿರಲಿಲ್ಲ. ನಾನು ಜರಡಿ ಇಟ್ಕೋಬೇಕು ಅಂದ್ಕೊಂಡಿದ್ದೆ. ಜರಡಿ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಷ್ಟೊಂದು ನೈಸ್ ಆಗಿರೋ ಹುಡಿ ಇದು, ಅದರಿಂದ ನಾನು ಇದನ್ನು ಸ್ಕಿಪ್ ಮಾಡ್ಕೋತೀನಿ. ಈಗ ಒಂದು ಪಾತ್ರೆಗೆ 2 ಪ್ಯಾಕ್ ಗುಲಾಬ್ ಜಾಮೂನ್ ಹುಡಿಯನ್ನು ಹಾಕೋಣ. ನಂತರ ನೀವು ಅದನ್ನು ಹೀಗೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. 2 ನಿಮಿಷ ಹೀಗೆ ಫುಲ್ ಮಿಕ್ಸ್ ಮಾಡಿ. ಯಾಕಂದರೆ ಈ ಹುಡಿನ ಜರಡಿ ಹಿಡ್ಕೊಳ್ಳೋಕ್ಕಾಗಲ್ಲ, ಅದು ಅದರಲ್ಲೇ ಅಂಟ್ಬಿಡುತ್ತೆ. ಅದಕ್ಕಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಅಂತ ಅಷ್ಟೇ. ಎಸ್ ಗೈಸ್, ಈಗ ನಾವು ಒಲೆಯನ್ನು ಹೊತ್ತಿಸ್ಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಅರ್ಧದಷ್ಟು ನೀರನ್ನು ಇಟ್ಟು ಅದಕ್ಕೆ ಒಂದು 4-5 ಸ್ಪೂನ್ ಸಕ್ಕರೆಯನ್ನು ಹಾಕ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿನೇ ಇರಬೇಕು, ಯಾಕಂದರೆ ಗುಲಾಬ್ ಜಾಮೂನ್ ಉಂಡೆಗಳು ನೀರನ್ನು ತುಂಬ ಹೀರ್ಕೊಂಡು ದೊಡ್ಡ ಸೈಜ್ ಆಗಿಬಿಡುತ್ತೆ. ಅದಕ್ಕೆ ನೀರು ಕಮ್ಮಿ ಆಗಬಾರ್ದು. ಈ ದೊಡ್ಡ ಪಾತ್ರೆಯಲ್ಲಿ 3/4 ನೀರು ಹಾಕ್ಕೊಂಡಿದ್ದೀವಿ. 4 ಸೌಟು ಸಕ್ಕರೆ ಹಾಕಿದರೆ ಸಾಕು. ನಾವು 2 ಪ್ಯಾಕ್ ಮಾಡ್ತಿದ್ದೀವಲ್ಲ, ಅದರಿಂದ ಅದು ಕ್ವಾಂಟಿಟಿ ತುಂಬಾ ಆಗಿಬಿಡುತ್ತೆ. ಅಂದರೆ ಸಕ್ಕರೆ ಎಷ್ಟು ಬೇಕು, ನೀರು ಎಷ್ಟು ಬೇಕು ಅಂತ ನಿಮಗೆ ಒಂದು ಅಂದಾಜು ಆಗಿಬಿಡುತ್ತೆ. ಅಷ್ಟು ಹಾಕಿದರೆ ಸಾಕು. ಮೊದಲಿಗೆ ಪಾನ್ಕನ ಮಾಡಿಡೋದ್ರಿಂದ ಗುಲಾಬ್ ಜಾಮೂನ್ 15 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಈಗ ನಾವು ಪಾನ್ಕದ ನೀರಿಗೆ ಒಂದು 3 ಏಲಕ್ಕಿನ ಹಾಕ್ಕೊಳ್ಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ತುಂಬ ಒಳ್ಳೆ ಒಂದು ಸ್ಮೆಲ್ ಕೊಡುತ್ತೆ ಇದು. ಏಲಕ್ಕಿ ಮಾತ್ರ ಸಾಲಲ್ಲ, ಇದಕ್ಕೆ ಒಂದು 4 ಲವಂಗನೂ ಸೇರಿಸ್ಕೋಬೇಕು, ಯಾಕಂದರೆ ಇದು ಮಸ್ಟ್ ಆಗಿರುತ್ತೆ. ಇದರಿಂದಾನೇ ಗುಲಾಬ್ ಜಾಮೂನ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಾವು ಪಾತ್ರೆಯ ತಳಭಾಗದಲ್ಲಿ ಹೊಂದಿರೋ ಸಕ್ಕರೆಗೆ ಒಮ್ಮೆ ಸೌಟಲ್ಲಿ ಕೈ ಆಡಿಸ್ಕೊಂಡು ಮುಚ್ಚಳವನ್ನು ಮುಚ್ಚಿ ಈಗ ಇದು ಕುದಿಯಕ್ಕೆ ಬಿಟ್ಬಿಡೋಣ. ಗೈಸ್, ಇದಕ್ಕೆ ಈಗ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೋಬೇಕು. 1 ಕಪ್ ಹಾಲು, 1 ಕಪ್ಪಲ್ಲ, ಒಂದು ಅರ್ಧ ಕಪ್ ಯೂಸ್ ಆಗುತ್ತೆ ಅಷ್ಟೇ. ಯಾಕಂದರೆ ಇದು ತುಂಬ ಸ್ಮೂತಾಗಿ ಗುಲಾಬ್ ಜಾಮೂನ್ ಬರೋಕ್ಕೆ ಈ ಟಿಪ್ಸನ್ನು ಫಾಲೋ ಮಾಡಲೇಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಕೈಗೆ ಒಂಚೂರು ಹಾಲನ್ನು ತಗೊಂಡು ಹೀಗೆ ಹಿಟ್ಟನ್ನು ಮಿಕ್ಸ್ ಮಾಡಿ, ಹೀಗೆ ಒಂಚೂರು ಹಾಲನ್ನು ತಗೊಂಡು ಮಿಕ್ಸ್ ಮಾಡ್ತಾ ಇರಿ. 1 ಕಪ್ ಹಾಲು ಸಾಕಾಗುತ್ತೆ. ಹಾಲು ಕಮ್ಮಿ ಇದೆ ಅಂದರೆ ಅರ್ಧ ಕಪ್ಪೂ ಸಾಕಾಗುತ್ತೆ. ಇಲ್ಲ ನಾವು ಡೈರೆಕ್ಟ್ ನೀರಿಂದ ಮಿಕ್ಸ್ ಮಾಡ್ಕೋತೀವಿ ಅಂದರೆ ಅದೂ ಆಗುತ್ತೆ. ಇದಕ್ಕೆ ಹಾಲು ಆ್ಯಡ್ ಮಾಡೋದ್ರಿಂದ ಇದು ತುಂಬಾ ಸೂಪರ್ ಟೇಸ್ಟ್ ಕೊಡುತ್ತೆ. ಇದು ಕಾಯಿಸಿದಾಗ ಹಾಗೆ ಒಂದು ಉಂಡೆ ತಿನ್ನುವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಂದು ಟೇಸ್ಟ್ ಆಗಿರುತ್ತೆ ಅಂತ. ಎಸ್ ಗೈಸ್, ಇವಾಗ ನಾವು ಹಾಲು ತಗೊಂಡಿರೋ ಕಪ್ಪಲ್ಲಿ 1 ಕಪ್ಪು ನೀರು ತಗೊಳ್ಳೋಣ. ಹಾಲು ಹಿಂಗೆ ನಾವು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ದೀವಿ. ನೀರನ್ನು ಸ್ವಲ್ಪನೇ ಹಾಕಿ ನಾವು ಯಾಕೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ, ಒಮ್ಮೆಲೆ ನಾವು ಜಾಸ್ತಿ ನೀರು ಹಾಕ್ಬಿಟ್ರೆ ಹಿಟ್ಟು ತುಂಬ ನೀರಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡೋವಾಗ ನಮಗೆ ಹಿಟ್ಟು ಒಂದು ಹದಕ್ಕೆ ಬರಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಅದು ಎಷ್ಟು ಹದಕ್ಕೆ ಬರಬೇಕು ಅಂದರೆ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಹಿಟ್ಟು ಬರಬೇಕು. ಇದಕ್ಕೆ ನಾವು ಇವಾಗ 1 ಕಪ್ಪು ಹಾಲು, 1.5 ಕಪ್ಪು ನೀರು ಸೇರಿಸ್ಕೊಂಡು ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಎಸ್ ಗೈಸ್, ಇವಾಗ ನಾವು ಇದಕ್ಕೆ ಇದನ್ನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಯಾಕಂದರೆ ಇದು ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ಇದಕ್ಕೆ ನಾವು ಇವಾಗ ಒಂದು 4-5 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೊಂದು ಸಾರಿ ಸ್ವಲ್ಪನೇ ತಗೊಂಡು ಮಿಕ್ಸ್ ಮಾಡಿ. ಫ್ರೆಂಡ್ಸ್, ನೀವು ಗುಲಾಬ್ ಜಾಮೂನ್ ಮಾಡೋವಾಗ ಮಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಾನು ನಿಧಾನವಾಗಿ ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ಮಿಕ್ಸ್ ಮಾಡ್ಕೋತೀರಾ ಅಷ್ಟೊಂದು ಪರ್ಫೆಕ್ಟಾಗಿ, ಅಷ್ಟೊಂದು ಟೇಸ್ಟಿಯಾಗಿ ನಿಮ್ಮ ಗುಲಾಬ್ ಜಾಮೂನ್ ಬಂದ್ಬಿಡುತ್ತೆ. ತುಪ್ಪ ಹಾಕೊಂಡು ಕರೆಕ್ಟಾಗಿ ಒಂದು 10 ನಿಮಿಷ ಕೈ ಬಿಡ್ದಲೇ ನೀವು ಮಿಕ್ಸ್ ಮಾಡ್ಕೊಂಡೇ ಇರಬೇಕು. ನೋಡಿ ಗೈಸ್, ನಮ್ಮ ಹಿಟ್ಟು ಈಗ ರೆಡಿ ಆಗ್ತಾ ಬಂತು. ಇಷ್ಟು ಅದಕ್ಕೆ ಸಾಕು. ಇವಾಗ ಒಂದು 10 ನಿಮಿಷ ನಾವು ಇದನ್ನು ನೆನೆಯೋಕ್ಕೆ ಸೈಡ್ಗೆ ಇಟ್ಬಿಡೋಣ. ನೋಡಿ ಗೈಸ್, ನಮ್ಮ ಪಾನಕ ಕುದೀತಾನೆ ಇದೆ. ಇನ್ನೊಂದು 5 ನಿಮಿಷ ಕುದಿದ್ರೆ ನಮ್ಮ ಪಾನಕ ರೆಡಿ ಆಯಿತು. ತುಂಬ
ಅಂಟಂಟಾಗಿರೋದು ಬೇಡ, ಯಾಕಂದರೆ ತುಂಬ ಸಕ್ಕರೆ ದೇಹಕ್ಕೆ ಒಳ್ಳೆಯದಲ್ಲ. ನಾವು ಒಂದು ಮೀಡಿಯಮಲ್ಲಿ ಹಾಕಿದ್ದೀವಿ, ಬಾಯಿಗೆ ಸಿಹಿ ಅಂತ ಅಂದ್ಕೊಂಡ್ರೆ ಸಾಕು. ಒಂದು 4-5 ಜನ ತಿನ್ನೋವಾಗ ಇದೇನು ಹೆಚ್ಚು ಅಂತ ಅನ್ಸಲ್ಲ. ತುಂಬ ಅಂಟಂಟಾದರೆ ಗುಲಾಬ್ ಜಾಮೂನ್ ದೊಡ್ಡ ಗಾತ್ರಕ್ಕೆ ಬರಲ್ಲ. ಎಸ್ ಗಾಯ್ಸ್, ನಮ್ಮ ಪಾನಕ ಇಲ್ಲಿಗೆ ರೆಡಿ ಆಯಿತು, ಇಷ್ಟೇ ಸಾಕು. ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ನೀರಿನಲ್ಲಿ ಈ ಪಾನಕದ ಪಾತ್ರೆಯನ್ನು ತಗೊಂಡೋಗಿ ಇಟ್ಟರೆ ಪಾನಕ ಬೇಗ ತಣ್ಣಗಾಗ್ಬಿಡುತ್ತೆ. ಗೈಸ್, ನಾವು ಇವಾಗ ಒಂದು ಸಣ್ಣ ಬೌಲ್ನಲ್ಲಿ ಸ್ವಲ್ಪ 1-2 ಸ್ಪೂನ್ ತುಪ್ಪ ತಗೊಳ್ಳೋಣ. ಯಾಕಂದರೆ ನಾವು ಉಂಡೆ ಮಾಡುವಾಗ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ಅಂತ. ಇವಾಗ ನಾವು ಉಂಡೆ ಮಾಡಿ ಇಟ್ಕೊಳ್ಳೋದಕ್ಕೆ ಒಂದು ಪ್ಲೇಟನ್ನು ತಗೋಬೇಕು. ಇವಾಗ ನಾವು ಸೈಡಿಗೆ ಎತ್ತಿಟ್ಕೊಂಡಿರೋ ಹಿಟ್ಟು ಯಾವ ಹದಕ್ಕೆ ಬಂದಿದೆ ಅಂತ ನೋಡಿದರೆ ತುಂಬ ಸಾಫ್ಟ್ ಆಗಿದೆ ಅಲ್ವಾ, ನಿಮ್ಗೆ ಗೊತ್ತಾಗುತ್ತೆ, ತುಂಬ ಸಾಫ್ಟ್ ಆಗಿದೆ. ಇವಾಗ ಇದನ್ನು ನಾವು ಇನ್ನೊಂದು 2 ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಆಯಿತು, ಇದು ಪರ್ಫೆಕ್ಟಾಗಿ ರೆಡಿ ಆಯಿತು. ಇವಾಗ ನಾವು ಸ್ವಲ್ಪ ತುಪ್ಪನ ಸವರ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕು. ಇವಾಗ ನೋಡಿ, ಈ ಥರ ಒಂದಿಷ್ಟು ಹದಕ್ಕೆ ತಗೊಂಡು ನಾವು ಸಣ್ಣ ಸಣ್ಣ ಉಂಡೆಗಳಾಗಿ ತುಂಬ ನೀಟಾಗಿ ಉಂಡೆ ಮಾಡ್ಕೋಬೇಕು. ಉಂಡೆಗಳು ರೌಂಡ್ ಆಗಿರಬೇಕು ಮತ್ತು ಅದರಲ್ಲಿ ಯಾವುದೇ ಒಂದು ಗೆರೆ ಥರ ಬಿದ್ದಿರಬಾರ್ದು. ತುಂಬ ರೌಂಡ್ ಶೇಪಲ್ಲಿ ತುಂಬ ನಿಧಾನಕ್ಕೆ ಉಂಡೆ ಮಾಡಬೇಕು. ನೋಡಿ ಗೈಸ್, ಈ ಥರ ನಾವು ಒಂದೊಂದೇ ಉಂಡೆಗಳನ್ನಾಗಿ ತುಂಬ ನಿಧಾನಕ್ಕೆ ನೀಟಾಗಿ ರೌಂಡಾಗಿ ಉಂಡೆಗಳನ್ನು ಮಾಡ್ತಾ ಹೋಗಬೇಕು. ಈಗ ಆಲ್ಮೋಸ್ಟ್ ಎಲ್ಲ ಉಂಡೆಗಳು ರೆಡಿ ಆಗಿಬಿಡ್ತು. ಇವಾಗ ನಮ್ಮ ಪಾನಕನೂ ತಣ್ಣಗಾಗ್ಬಿಟ್ಟಿದೆ. ಇವಾಗ ನಾವು ಗ್ಯಾಸ್ ಸ್ಟವನ್ನು ಹೊತ್ತಿಸ್ಕೊಂಡು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕಿಡಬೇಕು. ಈಗ ನಾವು ಮಾಡಿಟ್ಟಿರೋ ಉಂಡೆಗಳಿಂದ ಒಂದೊಂದಾಗಿ ಎತ್ಕೊಂಡು ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಬೇಕು. ತುಂಬ ಕಾದಿರಬಾರ್ದು, ಒಂದು ಲೋ ಫ್ಲೇಮಲ್ಲಿ ಕಾದಿರಬೇಕು. ಅದಕ್ಕೆ ಒಂದೊಂದೇ ಉಂಡೆಗಳನ್ನು ಬಿಟ್ಕೊಳ್ಳೋಣ. ನೀವು ಈ ಉಂಡೆಗಳನ್ನು ಹಾಕಿದ ತಕ್ಷಣ ಆದಷ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಕೆ ನೋಡ್ಕೋಬೇಕು, ಇಲ್ಲಾಂದರೆ ಒಂದೇ ಸಮನ ಇದು ಕರ್ದೋಗ್ಬಿಡುತ್ತೆ. ಇದು ಆ ಕಡೆ ಈ ಕಡೆ ತುಂಬ ನೀಟಾಗಿ ಬೇಕಲ್ವಾ, ಅದಕ್ಕೆ ಹಾಕಿದ ತಕ್ಷಣ ನೀವು ಕೈಯಾಡಿಸಬಾರ್ದು. 1-2 ನಿಮಿಷ ಬಿಟ್ಟ ನಂತರ ತಿರ್ಗಾ ಮರ್ಗ ಹಾಕ್ಕೊಂಡು ಬೇಯಿಸ್ಕೋಬೇಕು. ಇದೇನು ಉಂಡೆಗಳೆಲ್ಲ 5 ನಿಮಿಷ ಅಷ್ಟೇ, ತಿರ್ಚಿ ಮರ್ಚಿ ಬೇಯಿಸ್ಕೊಂಡ್ರೆ ತುಂಬ ನೀಟಾಗಿ 5 ನಿಮಿಷದಲ್ಲಿ ಬೆಂದ್ಬಿಡುತ್ತೆ. ನೋಡಿ ಗೈಸ್, ನಾವು ಈ ಪಾತ್ರೆ ಮೇಲೆ ಈ ಥರ ಹೋಲ್ಸ್ಗಳಿರೋ ಒಂದು ಪಾತ್ರೆನ ಇಟ್ಕೊಂಡು ಅದರ ಮೇಲೆ ಟಿಶ್ಯೂ ಪೇಪರ್ನ ಹಾಕ್ತಾ ಇದ್ದೀವಿ. ಯಾಕಂದರೆ ನಾವು ಕರ್ದ ಉಂಡೆಗಳಲ್ಲಿರೋ ಎಣ್ಣೆ ಅಂಶ ಎಲ್ಲ ಈ ಟಿಶ್ಯೂ ಪೇಪರ್ ಹಿರ್ಕೊಳ್ಳಿ ಅಂತ. ಇವಾಗ ಕರ್ದಿರೋ ಉಂಡೆಗಳನ್ನೆಲ್ಲ ಟಿಶ್ಯೂ ಪೇಪರ್ಗೆ ಹಾಕ್ಕೊಳ್ಳೋಣ. ನೋಡಿ, ನಾವು ಕರ್ದಿರೋ ಉಂಡೆಗಳೆಲ್ಲ ಈ ಥರ ಆಗಿದೆ. ಈ ಥರ ಇಷ್ಟು ಬಣ್ಣ ಬಂದರೆ ಸಾಕು. ಇನ್ನು ಮಿಕ್ಕಿದ್ದೆಲ್ಲ ಎಣ್ಣೆಗೆ ಹಾಕ್ಕೊಂಡು ಕರ್ದು ಬಿಡೋಣ. ಇವಾಗ ನೋಡಿ ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಇದನ್ನು ಹಾಗೆ ನೀವು ಬಾಯಿಗೆ ಹಾಕ್ಕೊಂಡು ತಿಂದ್ರೂ ಒಂದು ಉಳಿಯೋದಿಲ್ಲ, ಯಾಕಂದರೆ ಅಷ್ಟು ಟೇಸ್ಟ್ ಆಗಿರುತ್ತೆ. ನಾವು ಗುಲಾಬ್ ಜಾಮೂನ್ ಮಾಡೋದ್ರಿಂದ ಇವಾಗ ನಾವು ಪಾನಕಕ್ಕೆ ಹಾಕ್ಕೋಬೇಕು. ಎಲ್ಲನೂ ಒಂದೊಂದಾಗಿ ಪಾನಕಕ್ಕೆ ಹಾಕ್ಕೊಂಡು ಬಿಡೋಣ. ಎಷ್ಟೊಂದು ಕ್ವಾಂಟಿಟಿ ಕಾಣಿಸ್ತಾ ಇದೆಯಲ್ವಾ, ನಾವು ತಿನ್ನೋವಾಗ ಸಾಕಾಗೋದೇ ಇಲ್ಲ, ನಮಗೆ ಇನ್ನೂ ಬೇಕು ಅನಿಸುತ್ತೆ. ಓಕೆ ಗಾಯ್ಸ್, ಇವಾಗ ನಾವು ಹಾಕಿದ್ದಕ್ಕಿಂತ ಇಷ್ಟೊಂದು ದೊಡ್ಡ ಆಗಿ ಬರಬೇಕು ಇದು. ನಾವು ಇವಾಗ ಒಂದು 10 ನಿಮಿಷ ಬಿಟ್ಟು ಅದ ನಂತರ ಓಪನ್ ಮಾಡಿ ನೋಡ್ತಾ ಇದ್ದೀವಿ. ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಲ್ವಾ, ಗುಲಾಬ್ ಜಾಮೂನ್ ರೆಡಿ. ಒಂದು 1/4 ಗಂಟೆ ಪಾನಕದಲ್ಲಿ ಹಾಕಿರೋದಷ್ಟೇ ಈ ಥರ ಉಬ್ಕೊಂಡು ಬಂದಿದೆ. ನೀವು ಫ್ರಿಜ್ಜಲ್ಲಿ ಕೋಲ್ಡ್ ಮಾಡಿ ತಿನ್ನೋದ್ರಿಂದ ತುಂಬ ಯಮ್ಮಿ ಆಗಿರುತ್ತೆ. ಎಸ್ ಗೈಸ್, ನಾವು ಮಾಡಿರೋ ಗುಲಾಬ್ ಜಾಮೂನ್ ಎಷ್ಟು ಯಮ್ಮಿ ಆಗಿ ರೆಡಿ ಆಗಿದೆ ಅಂತ ನೋಡಿದ್ರಲ್ವಾ. ನೀವು ಹೀಗೆ ಡೆಲಿಷಿಯಸ್ ಗುಲಾಬ್ ಜಾಮೂನ್ ಮಾಡಬೇಕು ಅಂದರೆ ತಪ್ಪದೆ ನಮ್ಮ ಟಿಪ್ಸ್ನ ಫಾಲೋ ಮಾಡಿ. ಗೈಸ್, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡುವುದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ till then take care, bye bye.